ಬಿಸಿಲು ಹೆಚ್ಚಾಗ್ತಾ ಇದ್ದ ಹಾಗೆ ಅಲ್ಲಲ್ಲಿ ನೀರಿನ ಸಮಸ್ಯೆ ಎದುರಾಗುತ್ತಿವೆ. ವಿದ್ಯಾಕಾಶಿ ಧಾರವಾಡವು ಇದರಿಂದ ಹೊರತಾಗಿಲ್ಲ. ಹಾಗಾಗಿ ಸಮಸ್ಯೆ ಪರಿಹರಿಸಲು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಮುಂದಾಗಿದ್ದು ಅಧಿಕಾರಿಗಳ ಪೂರ್ವಭಾವಿ ಸಭೆ ನಡೆಸಿದ್ರು. 2025-26ನೇ ಸಾಲಿನ ಬೇಸಿಗೆ ಅವಧಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಬಹುದಾದ 78 ಗ್ರಾಮಗಳನ್ನು ಗುರುತಿಸಲಾಗಿದ್ದು ತಹಶೀಲ್ದಾರ್ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳು ಅತ್ಯಂತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ದಿವ್ಯಪ್ರಭು ಅವರು ಖಡಕ್ ಸೂಚನೆಯನ್ನು ನೀಡಿದರು. ಇದೇ ವೇಳೆ ಜಾನುವಾರುಗಳ ಮೇವಿನ ಸಮಸ್ಯೆಗಳ ಕುರಿತು ಪೂರ್ವ ಸಿದ್ಧತೆಗಾಗಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆ ಮಾಡಿದ್ರು. ಎಲ್ಲ ತಾಲೂಕು ಪಂಚಾಯತ್ ಕಚೇರಿ ಸೇರಿ ನಗರ ಸ್ಥಳೀಯ ಸಂಸ್ಥೆಗಳ ಕಚೇರಿಯಲ್ಲಿ ಕುಡಿಯುವ ನೀರು, ಜಾನುವಾರು ಮೇವು ಸರಬರಾಜು ಕುರಿತ ದೂರುಗಳನ್ನು ಸ್ವೀಕರಿಸಿ ತುರ್ತು ಕ್ರಮ ವಹಿಸಲು ಸಾಧ್ಯವಾಗುವಂತೆ ಸಹಾಯವಾಣಿ ಆರಂಭಿಸಬೇಕೆಂದು ಸೂಚಿಸಿದರು. ಧಾರವಾಡ ತಾಲೂಕಿನ 30 ಗ್ರಾಮಗಳಲ್ಲಿ, ಅಳ್ಳಾವರ ತಾಲೂಕಿನ 4 ಗ್ರಾಮಗಳಲ್ಲಿ, ಹುಬ್ಬಳ್ಳಿ ತಾಲೂಕಿನ 19 ಗ್ರಾಮಗಳಲ್ಲಿ, ಕೆಲಘಟಗಿ ತಾಲೂಕಿನ 16 ಗ್ರಾಮಗಳು, ಕುಂದಗೋಳ ತಾಲೂಕಿನ 9 ಗ್ರಾಮಗಳಲ್ಲಿ ಸಮಸ್ಯೆ ಎದುರಾಗುವ ಸೂಚನೆ ಇದ್ದು ಸೂಕ್ತ ಕ್ರಮಕ್ಕೆ ಸೂಚಿಸಿದ್ರು. ಹೀಗೆ 3 ತಿಂಗಳ ಅವಧಿಯಲ್ಲಿ ಯಾವ ಗ್ರಾಮಗಳಲ್ಲಿ ಯಾವ ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಬಹುದೆಂದು ಅಂದಾಜು ಮಾಡಿ ಸಮೀಕ್ಷೆ ಮಾಡಿ ಒಟ್ಟು 78 ಗ್ರಾಮಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಬೇಸಿಗೆಯಲ್ಲಿ ಯಾವುದೇ ರೀತಿಯ ಕುಡಿಯುವ ನೀರು ಸೇರಿ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ವಾರ್ಡ್ ವೈಸ್ ಟ್ಯಾಗ್ ಮಾಡಿ ಇಟ್ಕೊಳ್ಳಿ. ಈಗ ಬೇಸಿಗೆ ಸಮಯದಲ್ಲಿ ಅದನ್ನು ಮಾನಿಟರ್ ಮಾಡಿದ್ರೆ ಒಂದು ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ. ಸೊ ದಟ್ ಒಂದು ನೀವು ಏನಾದರೂ ಒಂದು ಕಾಲ್ ಸೆಂಟರ್ ಏನೋ ಒಂದು ಹೆಲ್ಪ್ ಲೈನ್ ನಂಬರ್ ಮಾಡಿಸ್ಕೊಳ್ಳಿ. ಆಗ ಪೇಪರ್ ಅಲ್ಲಿ ಬರುವಂಥದ್ದು ಮತ್ತೊಂದು ಎಲ್ಲರಿಂದ ನಮಗೆ ಮಾಹಿತಿ ಬರುವಂಥದ್ದು, ಕಂಪ್ಲೇಂಟ್ ಬರುವಂಥದ್ದು ಆಗಬಾರ್ದು. ಅದಕ್ಕೆ ನೀವು ಮುಂಜಾಗ್ರತವಾಗಿ ಮುಂಚೆನೆ ನೀವೇ ಒಂದು ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಮಾಡಬೇಕು. ಅರ್ಥ ಆಗಿದೆ ಅಂದ್ರೆ ನಮ್ಮಲ್ಲಿ ಕಂಪ್ಲೇಂಟ್ ಬಂದು ನಿಮ್ಗೆ ಹೇಳೋ ಪರಿಸ್ಥಿತಿ ಬರಬಾರ್ದು. ಬಿಕಾಸ್ we have to be ready for our summer. So please open one helpline immediately, especially for your corporation. So ಅಲ್ಲಿಂದ ನಿಮಗೆ ಎಲ್ಲಿಂದ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅಲ್ಲಿಂದ ಟ್ಯಾಂಕರ್ ಬೇಕಾದ್ರೆ ಟ್ಯಾಂಕರ್ ಕಳಿಸಬೇಕು. ಯಾವುದೋ ಪೈಪ್ಲೈನ್ ಟ್ಯಾಂಕರ್ ಅಂದ್ರೆ your response time should be very less and efficient. Vehicles also accordingly. Ward wise